ಪ್ರೊಫೆಸರ್ ಟಿ.ಆರ್. ಮಹದೇವಯ್ಯ ಅವರ ಬಾಳಿಗೊಂದು ಬೆಳಕು. ಮೊದಲಿಗೆ ಪ್ರೊಫೆಸರ್ ಟಿ.ಆರ್. ಮಹದೇವಯ್ಯ ಅವರ 2 ಮಾತು. ಪ್ರಶಾಂತ ಸರೋವರಕ್ಕೆ ಕಲ್ಲುಗಳು ಬಿದ್ದಾಗ ತರಂಗಗಳು ಏಳುವಂತೆ ಜೀವನದಲ್ಲಿ ಕಂಡ ದೃಶ್ಯ, ಕೇಳಿದ ಮಾತು, ಓದಿದ ಸಂಗತಿ, ಆಸ್ವಾದಿಸಿದ ಸಾಹಿತ್ಯದ ರಸಬಿಂದುಗಳು, ಶರಣರ ಸಂತರ ವಿಚಾರ ಪ್ರಚೋದಕ ಮಾತುಗಳು ನನ್ನ ಮನದಲ್ಲಿ ಅನಂತ ವಿಚಾರ ತರಂಗಗಳನ್ನು, ಭಾವದ ಅಲೆಗಳನ್ನು ಮೂಡಿಸಿದ್ದವು. ಆಕಾಶವಾಣಿ ಮತ್ತು ವಿವಿಧ ಪತ್ರಿಕೆಗಳು ಇಂಥ ಚಿಂತನೆಗಳಿಗೆ ಮೀಟುಗೋಲಾದವು. ಬಿತ್ತರಗೊಂಡ ಚಿಂತನೆಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ಬಂತು. ಅವುಗಳನ್ನೆಲ್ಲ ಪುಸ್ತಕ ರೂಪದಲ್ಲಿ ಹೊರತರಬೇಕೆಂಬ ಒತ್ತಾಸೆಯು ಅನೇಕ ಕಡೆಯಿಂದ ಬಂತು. ಹೀಗಾಗಿ ಈ ತನಕ 7-8 ಸಂಕಲನಗಳಲ್ಲಿ ಅವು ಹೊರಬರುವಂತಾಯಿತು. ಇದೀಗ ನನ್ನ ಆಯ್ದ ಅನುಭವಗಳ ಗುಚ್ಛ. ಬಾಳಿಗೊಂದು ಬೆಳಕು. 1 ಚಿಂತನ. ಮನುಷ್ಯನು ಯಾತಕ್ಕಾಗಿ ಚಿಂತಿಸಬೇಕು ಹಾಗೂ ಏನನ್ನು ಕುರಿತು ಚಿಂತಿಸಬೇಕು ಎಂಬುದನ್ನು ಅರ್ಥೈಸಿದಾಗ ವಿವಿಧ ಜನ ವಿವಿಧ ರೂಪದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾರೆ. ಅಂದರೆ ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿಯುಳ್ಳವರು ಪ್ರಾಪಂಚಿಕ ವಿಷಯಗಳಾದ ಧನ, ಧಾನ್ಯ, ಕೀರ್ತಿ ಹಾಗೂ ವೈಭವಗಳನ್ನು ಪಡೆಯಲು ಚಿಂತಿಸುತ್ತಾರೆ. ಅವರ ಅಂತಿಮ ಗುರಿ ಅವುಗಳನ್ನು ಪಡೆಯಲು ಹೋರಾಟ ಮಾಡುವುದೇ ಆಗಿರುತ್ತದೆ. ಅಂತೆಯೇ ಪ್ರಾಪಂಚಿಕ ವಿಷಯ ವ್ಯಾಮೋಹಗಳನ್ನು ಆಧರಿಸಿ ಸರ್ವಜ್ಞ ಕವಿ ಹೀಗೆ ಹೇಳಿದ್ದಾನೆ: ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹಣವಿದ್ದು ಇಚ್ಛೆಗೆ ಅನುಸಾರ ನಡೆಯುವ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಸರ್ವಜ್ಞ ಕವಿ ಸ್ವರ್ಗ ಸುಖದ ಅನುಭವವನ್ನು ಪ್ರಸ್ತುತ ತ್ರಿಪದಿಯಲ್ಲಿ ನಿರೂಪಿಸಿದ್ದಾನೆ. ಧರಣಿಯ ಮೇಲೆ ಸ್ವರ್ಗ ಸುಖದ ಅನುಭವವನ್ನು ಪರಿಚಯಿಸುತ್ತಿದ್ದಾನೆ. ಆದರೆ ಪಾರಮಾರ್ಥಿಕ ಹಾದಿಯಲ್ಲಿರುವ ಸಂತರು ಹಾಗೂ ಶರಣರಿಗೆ ಈ ಪ್ರಾಪಂಚಿಕ ಸುಖ ಕ್ಷಣಿಕ ಮತ್ತು ಅಲ್ಪ ತೃಪ್ತಿ ಕೊಡುವಂತಹದ್ದಾಗಿದೆ. ಆದ ಕಾರಣ ಅವರ ಚಿಂತನ ಶಾಶ್ವತ ಸುಖ ಸಂತೋಷಕ್ಕಾಗಿ ಮುಡಿಪಾಗಿದೆ. ಅಂತೆಯೇ ದೇವರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಈ ರೀತಿ ನಿರೂಪಿಸಿದ್ದಾರೆ: ಕರಿಯ ನಿತ್ತೆಡೆ ಒಲ್ಲೆ, ಸಿರಿಯ ನಿತ್ತೊಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತೊಡೆ ಒಲ್ಲೆ, ನಿಮ್ಮ ಸುಳ್ನುಡಿಗಳೊಂದರಗಳಿಗೆ ಇತ್ತಡೆ ನಿಮ್ಮನಿತ್ತೇ ಕಾಣ ರಾಮನಾಥ. ಅಂದರೆ ಪಾರಮಾರ್ಥಿಕ ಹಾದಿಯಲ್ಲಿದ್ದವರಿಗೆ ಲೌಕಿಕ ಸಿರಿ ಸಂಪತ್ತುಗಳು ಹೇಯವಾಗಿ ಕಂಡಿವೆ. ಇವು ತೋರಿ ಅಡಗುವಂಥವು. ಮನುಷ್ಯನು ಇಂದ್ರಿಯಗಳ ಚಪಲತೆಗೆ ಬಲಿಯಾಗಿ ಇವುಗಳ ದಾಸನಾಗಿ ತನ್ನ ನಿಜ ಸ್ವರೂಪವನ್ನೇ ಮರೆತಿದ್ದಾನೆ. ಇಂದ್ರಿಯಗಳ ಇಚ್ಛೆಯಂತೆ ನಡೆದರೆ ಘೋರ ಪ್ರಪಾತಕ್ಕೆ ಬೀಳುವುದು ಶಾಶ್ವತ. ಕೇವಲ ದೃಷ್ಟಿಮಾಟಕ್ಕೆ ಮನಸೋತ ಪತಂಗವು ಬೆಂಕಿಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವುದು. ವಾಸನೆಯ ಮೋಹಕ್ಕೆ ಬಲಿಯಾದ ಭ್ರಮರವು ಹೂವಿನ ಬಲೆಯಲ್ಲಿ ಅಸುನೀಕಿದಂತೆ. ಸ್ವರ್ಗ ಸುಖ ಬಯಸಿದ ಆನೆ ಮರಕ್ಕೆ ತನ್ನ ತಲೆ ತಿಕ್ಕಿ ಪ್ರಾಣ ಕಳೆದುಕೊಳ್ಳುತ್ತದೆ. ಕೇವಲ ಒಂದೊಂದೇ ಇಂದ್ರಿಯಗಳ ಮೋಹಕ್ಕೆ ಬಲಿಯಾಗುವ ಪ್ರಾಣಿಗಳನ್ನು ನೋಡಿದಾಗ ಸಕಲ ಇಂದ್ರಿಯಗಳ ಪ್ರಭಾವಕ್ಕೊಳಗಾಗುವ ಮಾನವ ಅದಾವ ಘಟ್ಟ ತಲುಪಿಯಾನು? ಪ್ರಾಪಂಚಿಕ ಸಂಪತ್ತು, ವೈಭವ, ಮಡದಿ, ಮಕ್ಕಳು ಇವೆಲ್ಲ ಒಂದು ದಿನ ನಮ್ಮನ್ನು ಅಗಲುವವು ಅಥವಾ ಇವುಗಳನ್ನು ಬಿಟ್ಟು ನಾವೇ ಅಗಲಬಹುದು. ಅಂತೆಯೇ ಕ್ಷಣಿಕವಾದ ಇಂದ್ರಿಯಗಳ ಸುಖಕ್ಕೆ ಆಶಿಸದೆ ಸತ್ಯ ಶಾಶ್ವತವಾದ ಪಾರಮಾರ್ಥಿಕ ಸುಖ ಪಡೆಯಲು ಚಿಂತನ ಅವಶ್ಯಕ. ಶ್ರೀ ನಿಜಗುಣ ಶಿವಯೋಗಿಗಳು ಕಂಡು ಕೇಳಿ ಮತ್ತೆ ಮೋಹಿಪರೇ ಬಲ್ಲವರು ಎಂದು ಎಚ್ಚರಿಸಿದ್ದಾರೆ. ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ದರೋಡೆಕೋರರು ವ್ಯವಸ್ಥಿತ ರೀತಿಯಲ್ಲಿ ಸಂಪತ್ತನ್ನು ದೋಚುವುದಲ್ಲದೆ ಪ್ರಾಣಕ್ಕೆ ಸಂಚಕಾರ ತರುವುದನ್ನು ನೋಡುತ್ತೇವೆ. ಇತಿಹಾಸ ಪುಟಗಳನ್ನು ತಿರುವಿದಾಗ ರಾಜ ಮಹಾರಾಜರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ನಿರ್ಗತಿಕರಾದುದನ್ನು ಕೇಳುತ್ತೇವೆ. ಇಷ್ಟೆಲ್ಲ ಅಘಾತಕಾರಿಯಾದ ಸಂಪತ್ತನ್ನು ಗಳಿಸುವುದರಲ್ಲಿ ಚಿಂತನ ಅರ್ಥಹೀನವಾದುದು. ನಾವು ನಿಜ ಮಾನವ ಜೀವನಕ್ಕಾಗಿ ಚಿಂತಿಸುವುದು ಅವಶ್ಯ. ಅಂತೆಯೇ ದಾಸರು ಮಾನವ ಜನ್ಮ ದೊಡ್ಡದು,
ಹಾಳು ಮಾಡಲಿಬೇಡಿ ಹುಚ್ಚಪ್ಪಗಳಿರ ಎಂದು ಎಚ್ಚರಿಸಿದ್ದಾರೆ. ಆದ ಕಾರಣ ಅದೆಷ್ಟೋ ಜನ್ಮಗಳನ್ನು ದಾಟಿ ನಾವು ಮಾನವ ಜನ್ಮಕ್ಕೆ ಬಂದಿರುತ್ತೇವೆ. ಇಂತಹ ಅಮೂಲ್ಯವಾದ ಜೀವನವನ್ನು ನಿರರ್ಥಕವಾಗಿ ಹಾಳು ಮಾಡದೆ ಪಾರಮಾರ್ಥಿಕ ಚಿಂತನೆಯಿಂದ ಮುಕ್ತಿ ಪಡೆಯುವುದು ಉಚಿತ ಅಲ್ಲವೇ? ಒಂದು ವಚನ ಬಾಯಿ ತೆರೆದಾಗ, ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ, ಬಡವನಯ್ಯ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಲಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಬಸವಣ್ಣ. ಬಸವಣ್ಣನ ಷಟ್ಸಲ ವಚನಗಳಲ್ಲಿ ಬರುವ ಪ್ರಾಣಲಿಂಗ ಸ್ಥಳದ ಈ ಜನಪ್ರಿಯ ವಚನ ದೇವರ ಆವಾಸವನ್ನು ಕುರಿತು ಕೆಲವು ಮಹತ್ವದ ವಿಚಾರಗಳನ್ನು ಮುಂದಿಡುತ್ತದೆ. ಈ ವಚನ ನೋಡಲು ಬಹಳ ಸರಳ, ಆದರೆ ಅದರಲ್ಲಿ ಅಂತರ್ಗತವಾಗಿರುವ ವಿಚಾರಗಳು ಮನನ ಮಾಡಿದಷ್ಟು ಹೊಸ ಹೊಸ ದಿಕ್ಕನ್ನು ತೋರುತ್ತದೆ. ಈ ವಚನದ ವಾಚ್ಯಾರ್ಥ ಬಹಳ ಸುಲಭ. ಅದನ್ನು ಸಹ ಮತ್ತಷ್ಟು ಕಠಿಣವಾಗಿಸಿರುವ ವ್ಯಾಖ್ಯಾನಗಳೂ ಉಂಟು. ಉದಾಹರಣೆಗೆ, ಕರ್ತೃ ಗೊತ್ತಿಲ್ಲದ ಶ್ರೀ ಗುರು ಬಸವರಾಜ ದೇವರು ನಿರೂಪಿಸಿದ ಷಟ್ಸಲ ವಚನ ವ್ಯಾಖ್ಯಾನವೊಂದು ಹೀಗಿದೆ. ಉಳ್ಳವರು ಲಕ್ಷ ಸಂಖ್ಯೆ ದ್ರವ್ಯವುಳ್ಳಂಥ ಷಟ್ ಚಕ್ರವರ್ತಿಗಳು, ನವಚೋಳರು, ನವ ಬಲ್ಲಾಳರು, ಷೋಡಶ ಮಹಾರಾಜರು ಮೊದಲಾದಂಥವರು. ಶಿವಾಲಯವ ಮಾಡುವರು ಗರ್ಭಗೃಹವೆಂದು, ಸುಖನಾಶಿಯೆಂದು, ರಂಗಮಂಟಪವೆಂದು, ಪೌಳಿಯೆಂದು, ಗುಡಿ ಗೋಪುರಗಳನ್ನು ನಿರ್ಮಿಸಿ ಲಿಂಗಸ್ಥಾಪ್ಯವ ಮಾಡಿ ಲಿಂಗ ಪೂಜೆಯ ಮಾಡುತ್ತಿಹರು. ನಾನೇನ ಮಾಡುವೆ, ಅವರುಗಳ ಹಾಗೆ ಗುಡಿಗೋಪುರಗಳನ್ನು ನಿರ್ಮಿಸಿ ಲಿಂಗ ಸ್ಥಾಪ್ಯವ ಮಾಡಿ ಲಿಂಗ ಪೂಜೆಯ ಮಾಡುವೆನೇ, ಮಾಡೆನು. ಬಡವನಯ್ಯ ನಿರ್ಗತಿಕ ಮನುಷ್ಯ, ಎನ್ನ ಕಾಲೇ ಕಂಬ, ಎನ್ನ ಹೋಹ ಬಾಹ ಎಡೆಯಾಟಕ್ಕೆ ಕಾರಣವಾದ ಚರಣಗಳೇ ತಿದ್ದಿ ತೀರ್ಚಿ ಒಪ್ಪುವೆತ್ತ ದೃಢಬುದ್ಧಿ ಸ್ತಂಭಗಳಾಗಿದ್ದವು. ದೇಹವೇ ದೇಗುಲ, ಕಾರಣ ತನುವೇ ಗರ್ಭಗೃಹವಾಗಿ, ಸೂಕ್ಷ್ಮ ತನುವೇ ಸುಖನಾಶಿಯಾಗಿ, ಸ್ಥೂಲ ತನುವೇ ರಂಗಮಂಟಪವಾಗಿ, ತ್ರಿಕೂಟವೇ ಶಿವಾಲಯವಾಗಿಪ್ಪುದು. ಶಿರವೇ ಹೊನ್ನ ಕಲಶವಯ್ಯ, ಮಸ್ತಕವೇ ಬಂಗಾರದ ಕಳಸವಾಗಿಪ್ಪುದಯ್ಯ. ಕೂಡಲ ಸಂಗಮ ದೇವ, ಎಲೆ ಪರಶಿವಲಿಂಗವೇ ಕೇಳಯ್ಯ ಆಲಿಸಯ್ಯ. ಸ್ಥಾವರ ಕಳಿವುಂಟು, ಕಾಲಾನಂತರದಲ್ಲಿ ಮೇಲೆ ಹುಲ್ಲು ಹುಟ್ಟಿ ಕಲ್ಲು ಬಿದ್ದು ನಾಶವಾಗುವಂಥದ್ದುಂಟಾಗಿಪ್ಪುದು. ಜಂಗಮಕ್ಕೆ ಭಕ್ತರಂತರಂಗದಲ್ಲಿ ಸಂಬಂಧವಾಗಿರುವಂಥ ಪ್ರಾಣಲಿಂಗಕ್ಕೆ ಅಳಿವಿಲ್ಲ, ನಾಶವಿಲ್ಲ. ಸಮಾಜದಲ್ಲಿ ಧನಿಕ ಬಡವ, ಮೇಲು ಕೀಳು ಎಂಬ ವರ್ಗಗಳು ಇದ್ದೇ ಇರುತ್ತವೆ. ಹಣವುಳ್ಳವರು ಯಾವುದಕ್ಕೆ ಬೇಕಾದರೂ ಖರ್ಚು ಮಾಡಬಹುದು. ಆದರೆ ಅವರು ಪುಣ್ಯಾರ್ಜನೆಗೆಂದು ದೇವಸ್ಥಾನಗಳ ನಿರ್ಮಾಣಕ್ಕೂ ಹಣ ಖರ್ಚು ಮಾಡುತ್ತಾರೆ. ಆದರೆ ಕಾಸಿಲ್ಲದವರು, ಬಡವರು ಏನು ಮಾಡಲು ಸಾಧ್ಯ? ಅಹನ್ಯಹನಿ ಜೀವನ ಮಾಡುವ ಅವರಿಗೆ ಹಣ ಉಳಿದರೆ ತಾನೇ ಖರ್ಚು ಮಾಡುವುದು. ಇಂಥ ಬಡವರ ದೇವಸ್ಥಾನ ಕಟ್ಟಿಸುವ ಸಾಹಸ ಮಾಡಲಾರರು. ಹಾಗಿದ್ದ ಮೇಲೆ ಬಡವ ಏನು ಮಾಡಲು ಸಾಧ್ಯ? ಮೇಲುವರ್ಗದವರಿಗೆ ದೇವಸ್ಥಾನಕ್ಕೆ ಪ್ರವೇಶ, ದೇವರ ದರ್ಶನಾಶೀರ್ವಾದ ಲಭ್ಯ. ಶೂದ್ರರಿಗೆ ಆ ಅವಕಾಶವಿಲ್ಲ. ಬಡವರಂತೆಯೇ ದೀನದಲಿತರಿಗೂ ದೇವರ ಬಗ್ಗೆ ನಂಬಿಕೆ ಇದೆ. ಅವನ ಅನುಗ್ರಹವನ್ನು ಪಡೆಯುವ ಹಂಬಲವಿದೆ. ಹಾಗಿರುವಾಗ ಅವರು ಯಾವ ರೀತಿ ದೇವರ ಒಲುಮೆ ಸಂಪಾದಿಸುವುದು? ಹಣವಿಲ್ಲದ ಬಡವರಿಗೆ, ಕೆಳವರ್ಗದವರಿಗೆ, ಶೂದ್ರರಿಗೆ ದೇವರ ಕರುಣೆ ಅನುಗ್ರಹ ಸಾಧ್ಯವಿಲ್ಲವೇ? ಸಾಧ್ಯವಿದೆ ಎನ್ನಿಸುತ್ತದೆ ಬಸವಣ್ಣನಂಥ ನಿಜಭಕ್ತನಿಗೆ. ದೇಗುಲವನ್ನು ಹೊರಗೆ ಕಟ್ಟುವ ಬದಲು ತನ್ನಲ್ಲೇ ಮಾಡಿದರೆ ಹೇಗೆ? ಇದು ಅವರ ಆಲೋಚನೆ. ಕಾಲುಗಳೇ ದೇವಸ್ಥಾನದ ಕಂಬಗಳಾಗಿ, ಶರೀರವೇ ದೇವಸ್ಥಾನವಾಗಿ, ಹೃದಯವೇ ಗದ್ದುಗೆಯಾಗಿ, ತಲೆಯೇ ಆ ಶಿವಾಲಯದ ಬಂಗಾರದ ಕಳಸವಾದರೆ ಆಗದೇನು? ಆ ದೇಗುಲಕ್ಕಿಂತ ಈ ಶಿವಾಲಯ ಸರ್ವಶ್ರೇಷ್ಠ. ಏಕೆಂದರೆ ಇದು ಅದರಂತೆ ಭಂಗುರವಲ್ಲ, ಜಡವಲ್ಲ, ಬದಲು ಚೈತನ್ಯಶಾಲಿ. ಜಡಕ್ಕೆ ನಾಶವಿರುತ್ತದೆ, ಜಂಗಮಕ್ಕೆ, ಜೀವ ಚೈತನ್ಯಕ್ಕೆ ಅಳಿವೆಂಬುದಿಲ್ಲ.
ಕ್ಷಣಭಂಗುರವಾದುದನ್ನು ಬಿಟ್ಟು ಚಿರಂತನವಾದುದನ್ನು ಆಧರಿಸಿದಂತಾಗುತ್ತದೆಯಲ್ಲವೇ? ಇಲ್ಲಿ ಬಳಸಲಾಗಿರುವ ಜಂಗಮ ಮತ್ತು ಸ್ಥಾವರ ಎರಡು ಪದಗಳು ಮಹತ್ವದವುಗಳಾಗಿವೆ. ಜಂಗಮ ಶಬ್ದ ಎಲ್ಲ ಚಲನಶೀಲತೆಯ ಚೈತನ್ಯದ ಸಂಕೇತ. ಈ ಪದ ವಸ್ತು, ವ್ಯಕ್ತಿ ಹಾಗೂ ತತ್ವದ ಪ್ರತೀಕವಾಗಿದೆ. ಕಾವಿ ತೊಟ್ಟ ಅಯ್ಯ ಅಥವಾ ಸ್ವಾಮಿ ಎಂಬ ವ್ಯಕ್ತಿಯ ಅರ್ಥಕ್ಕಿಂತ ಅದು ಸಮಷ್ಟಿ ತತ್ವದ ಪ್ರತೀಕವಾಗಿದೆ. ಸ್ಥಾವರವೆಂದರೆ ಜಡ, ಜಡುಗಟ್ಟಿದ ವ್ಯವಸ್ಥೆ, ನಿಂತ ನೀರಿನಂತೆ ಮಲೆತ ಸಮಾಜದ ಸಂಪ್ರದಾಯವನ್ನು, ರೀತಿ ನೀತಿಯನ್ನು ಅದು ಪ್ರತಿನಿಧಿಸುತ್ತದೆ. ಹಾಗೂ ಜಡಕ್ಕೆ ಸಾವು, ಚೈತನ್ಯವು ಚಿರನೂತನ, ನಿತ್ಯವೆಂಬ ಸಿದ್ಧಾಂತ ಇಲ್ಲಿ ಹೊರಹೊಮ್ಮುತ್ತದೆ. ಪ್ರತಿ ವಚನದ ಹಿಂದೊಂದು ಆಶಯವಿದ್ದಂತೆ ಈ ವಚನದ ಹಿಂದೆಯೂ ಸಹ ಒಂದು ಮಹದಾಸೆ ಇದೆ. ಅದನ್ನು ಮನಗಾಣಲು, ಅದನ್ನು ಹೊಮ್ಮಲು ಕಾರಣವಾದ ಸಮಾಜೋಧಾರ್ಮಿಕ ಹಿನ್ನೆಲೆಯಲ್ಲಿ ನಾವು ಕಂಡುಕೊಳ್ಳಬೇಕಾಗುತ್ತದೆ. ಈ ವಚನದಲ್ಲಿ ಮಿಡಿಯುವ ಸ್ಪಂದನ ಬಸವಣ್ಣನವರದ್ದು ಮಾತ್ರವಲ್ಲ, ಸಹಸ್ರಾರು ಜೀವಿಗಳ ಮೂಕ ಸಂವೇದನೆ. ನಾನೇನು ಮಾಡುವೆ ಎಂಬ ಪ್ರಶ್ನೆಯಲ್ಲಿ ಅದು ಅಂತರ್ಗತವಾಗಿದೆ. ಬಸವಣ್ಣ ದೃಷ್ಟರನ್ನಾಗಿ ಅಂಥ ತುಡಿತವನ್ನು ಗುರುತಿಸಿದ, ಉತ್ಪನ್ನಮತಿಯಾಗಿ ಅದನ್ನು ಸಮರ್ಥವಾಗಿ ಅಭಿವ್ಯಕ್ತಿಸಿದ. ದೇವಸ್ಥಾನ ಕಟ್ಟಿ ಅದರಲ್ಲಿ ದೇವಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸುವ ಪರಂಪರೆ ತುಂಬ ಪ್ರಾಚೀನವಾದುದು. ಆ ಮೂರ್ತ ಕಲ್ಪನೆಗೆ ಮೂರ್ತ ರೂಪ ಕೊಡುವ, ಜನರ ದೈವೀ ಭಾವನೆಗೊಂದು ಆಕಾರ ಕೊಟ್ಟು ಆರಾಧಿಸಿ ತನ್ನ ಭಕ್ತಿಭಾವವನ್ನು ವ್ಯಕ್ತಗೊಳಿಸಲು ಒಂದು ಅವಕಾಶವನ್ನು ಇದು ಒದಗಿಸಿತ್ತು. ಮಾನವನ ಉತ್ಥಾನಕ್ಕೆ ಸಾಧಕವಾದ ಮೂರ್ತಿ ಪೂಜೆಯ ಮಹಾತತ್ವವು ಮಾನವ ಸಹಜ ಮನೋದೌರ್ಬಲ್ಯದಿಂದಾಗಿ ಗುರಿತಪ್ಪಿ ಯಾಂತ್ರಿಕವಾಗುತ್ತಾ ಹೋದುದು ವಿಪರ್ಯಾಸವಲ್ಲವೇ? ಮಾನವ ದೇವ ಸಂಬಂಧದ ದಿವ್ಯ ಸೇತುವಾಗಿದ್ದ ದೇಗುಲ ಸಂಸ್ಕೃತಿ ಪುರೋಹಿತಶಾಹಿಯಿಂದ ಶೋಷಣೆಯ ಅಸ್ತ್ರವಾದುದು ನಿಜಕ್ಕೂ ದೊಡ್ಡ ದುರಂತ. ಜನರ ಪಾಪಭೀತಿಯನ್ನೇ ಬಂಡವಾಳ ಮಾಡಿಕೊಂಡ ಪೂಜಾರಿ ಪುರೋಹಿತರು ಜನಸಾಮಾನ್ಯರ ಮಾತಿರಲಿ ರಾಜ ಮಹಾರಾಜರನ್ನೇ ತಮ್ಮ ಬುಟ್ಟಿಗೆ ಹಾಕಿಕೊಂಡರು. ಈ ಮಧ್ಯವರ್ತಿ ಜನಗಳು ಮುಖ್ಯವಾಗಿ 3 ಹಂತಗಳಲ್ಲಿ ನಿಂತರು. ಪೂಜಾರಿಯು ಗುಡಿಯಲ್ಲಿ ದೇವ ಭಕ್ತರ ಮಧ್ಯೆ ನಿಂತರೆ, ಪುರೋಹಿತ ಮನೆಯೊಳಕ್ಕೆ ಬಂದ ವ್ರತ ಆಚರಣೆಗಳನ್ನು ಸಾಂಗವಾಗಿ ನೆರವೇರಿಸಿಕೊಡುವ ಸಲುವಾಗಿ, ಮತ್ತೆ ಸ್ವಾಮಿಗಳದ್ದು ಇನ್ನೂ ಮಹತ್ವದ ಪಾತ್ರವಾಯಿತು. ಅವರು ಸಾಕ್ಷಾತ್ ಭಗವಂತನ ಪ್ರತಿನಿಧಿಯ ಮಟ್ಟಕ್ಕೇರಿದರು. ಮತೀಯ ಸಂಸ್ಕಾರಗಳೆಲ್ಲ ಅವರ ಮೂಲಕವಾಗಿಯೇ ನಡೆಯುತ್ತಿದ್ದವು. ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತು, ಜಂಗಮಕ್ಕೆರೆದರೆ ಲಿಂಗ ನೆನೆಯಿತು ಎಂಬ ಹೇಳಿಕೆಯನ್ನು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅನ್ವಯಿಸಿ, ನೀವು ನನಗೆ ನೀಡಿದರೆ ದೇವರಿಗೆ ಸಲ್ಲುತ್ತದೆ ಎಂದು ಹೇಳಿ ಮುಗ್ಧ ಭಕ್ತರಿಂದ ಹಗಲು ದರೋಡೆ ಆರಂಭಿಸಿಬಿಟ್ಟರು. ಪುರೋಹಿತಶಾಹಿಯನ್ನು ಅಲ್ಲಗಳೆದ ಶರಣರು ಈ ಜಂಗಮಶಾಹಿಯನ್ನು ಎದುರಿಸಬೇಕಾಗಿ ಬಂತು ಎಂಬುದನ್ನು ಸಹ ನಾವು ಇಲ್ಲಿ ನೆನೆದರೆ ವ್ಯವಸ್ಥೆ ಹೇಗೆ ಹದಗೆಟ್ಟಿತು ಎಂಬುದನ್ನು ಮನದಟ್ಟಾಗುತ್ತದೆ. ಇತಿಹಾಸ ಸಾರಿ ಹೇಳುವ ಕೆಲವು ವಾಸ್ತವ ಸಂಗತಿಗಳನ್ನು ನಾವಿಲ್ಲಿ ನೆನೆಯಬೇಕು. ಆಸ್ತಿಕರಾದ ಮಹಾಜನತೆ ಒಂದು ಕಡೆ, ರಾಜರು ಚಕ್ರವರ್ತಿಗಳ ಆಶ್ರಯ ಇನ್ನೊಂದು ಕಡೆ. ಇದರಿಂದ ದೇವಸ್ಥಾನಗಳು ಬಲಗೊಂಡವು, ಶ್ರೀಮಂತಿಕೆಯ ಆಗರವಾದವು. ಅವರೆಲ್ಲ ನಿಷ್ಕಾಮ ಭಕ್ತಿಯಿಂದ ಹಾಗೆ ಕಾಣಿಕೆ ನೀಡಿದರು ಎನ್ನುವುದಕ್ಕಿಂತ ಪುರೋಹಿತರು ಹುಟ್ಟಿಸಿದ ಪಾಪಭೀತಿಯಿಂದ ಅಥವಾ ಸತ್ತ ಮೇಲೆ ದೊರೆಯುವುದೆಂದು ನಂಬಿಸಿದ ಮೋಕ್ಷಾಪೇಕ್ಷೆಯಿಂದಲೇ ಮಾಡಿದ್ದು. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳ ಗಣಿಯಾದವು. ದೈವೀ ಕೃಪೆಗಾಗಿ ಹಂಬಲಿಸುತ್ತಿದ್ದ ಮುಗ್ಧ ಜನತೆಗೆ ಸಾಂತ್ವನದ ಸುದೆಯುಣಿಸುತ್ತಾ ಧರ್ಮದ ನೆಲೆವೀಡಾಗಿದ್ದ ದೇವಸ್ಥಾನಗಳು ಕ್ರಮೇಣ ವೈಭವೋಪೇತ ಐಶ್ವರ್ಯ ನೆಲೆಯಾದವು, ವಿಲಾಸದ ರಂಗವಾದವು. ಕ್ರಮೇಣ ದೇವಾಲಯಗಳೆಂದರೆ ಭಕ್ತರ ಕಾಣಿಕೆ ಪಡೆದು ಪುಣ್ಯ ನೀಡುವ ವ್ಯಾಪಾರ ಕೇಂದ್ರಗಳಾದವು. ಇದು ಲಾಭದಾಯಕ ಉದ್ಯಮ ಎನ್ನಿಸಿದಾಗ 108 ದೇವರುಗಳು ಉದ್ಭವವಾದವು. ಅವುಗಳಿಗೆ ದೇಗುಲಗಳು ತಲೆಯೆತ್ತಿದವು. ಬಿದ್ದ ಕಲ್ಲು ಅಗಸನಿಗೆ, ಎದ್ದ ಕಲ್ಲು ಪೂಜಾರಿಗೆ ಎಂಬ ನಾಣ್ಣುಡಿ ನಿಜವಾಯಿತು. ಹರಕೆ ಹೊತ್ತು ಕಾಣಿಕೆ ನೀಡಿ ಸೋತವರು ಆಸ್ತಿಕ ಮಂದಿ, ಕೊಬ್ಬಿದವರು ಪೂಜಾರಿ ಪುರೋಹಿತರು. ಆದರೆ ಫಲ ಮಾತ್ರ ಶೂನ್ಯ, ಪುಣ್ಯವೂ ಇಲ್ಲ, ಪುರುಷಾರ್ಥವೂ ಇಲ್ಲ. ಭಾರತದಲ್ಲಿ ಪ್ರಬಲವಾದ ಒಂದು ಧರ್ಮ, ಒಬ್ಬ ಧರ್ಮಗುರು ಎಂಬುದಾಗಿ ಎಂದೂ ಬರಲಿಲ್ಲ. ಒಂದು ಧರ್ಮವನ್ನು ಆಶ್ರಯಿಸಿ ಒಬ್ಬ ಆಚಾರ್ಯನನ್ನು ನಂಬಿ ಸಾಗುವ ಅನುಕೂಲ ಭಾರತೀಯನಿಗೆ ಒದಗಲೇ ಇಲ್ಲ.
ಒಂದು ಕೃಪಾಛತ್ರದಡಿ ಬೆಸೆದು ಬಾಳುವ ಭಾಗ್ಯದಿಂದ ಅವರು ವಂಚಿತರು. ಪರಿಣಾಮವಾಗಿ ನಮ್ಮ ಜನ ಹರಿದು ಹಂಚಿ ಹೋದರು. 108 ದೇವರು, ಹಲವಾರು ಧರ್ಮಗಳು ಕಾಣಿಸಿಕೊಂಡು ಜನರನ್ನು ದಿಕ್ಕೆಡಿಸಿದವು. ಒಂದು ಕಡೆ ಒರಟಾಗಿ ಕಾಣುವ ಶ್ರಮಜೀವಿಗಳು, ಮುಗ್ಧರು, ಇನ್ನೊಂದು ಕಡೆ ಬುದ್ಧಿಜೀವಿಗಳು, ಅನುಕೂಲ ಸಿಂಧು ಪ್ರವೃತ್ತಿಯವರು, ಕೈ ಕೆಸರು ಮಾಡಿಕೊಳ್ಳದೆ ಬಾಯಿ ಮೊಸರು ಮಾಡಿಕೊಳ್ಳುವ ನಯಗಾರರು. ಇಂಥ ತಾರತಮ್ಯ ಹೆಚ್ಚಿದ್ದ ಆ ಕಾಲದಲ್ಲಿ ಸಿರಿವಂತರು ದಿನೇ ದಿನೇ ಮೇಲೇರುತ್ತಾ ಹೋದಂತೆ ದಾರಿದ್ರ್ಯದ ರೇಖೆಯ ಕೆಳಗಿರುವವರು ಅಲ್ಲೇ ಉಳಿದರು. ಅಷ್ಟಲ್ಲದೆ ವಿದ್ಯೆ ಜ್ಞಾನ ಕೆಲವರಿಗೆ ಮೀಸಲು, ಕೆಳವರ್ಗದವರಿಗೆ ಇಲ್ಲ. ವಿದ್ಯೆ ಬಲ್ಲವರು ತಮಗೆ ಅನುಕೂಲವಾಗುವಂತೆ ವಿಧಿ ನಿಷೇಧಗಳ ಕಾಯಿದೆಗಳನ್ನು ರೂಪಿಸಿ ಅದಕ್ಕೆ ದೈವಿ ಟಸ್ಸೆಯನ್ನು ಒತ್ತಿಬಿಟ್ಟರು. ಆ ದೇವಶಾಸನವನ್ನು ಯಾರು ಮೀರುವಂತಿರಲಿಲ್ಲ. ಬುದ್ಧಿವಂತ ಜನ ದಡ್ಡರನ್ನು ಬುದ್ಧಿವಂತರಾಗಲು ಬಿಡಲಿಲ್ಲ. ಸಂಸ್ಕೃತ ದೇವಭಾಷೆ, ಅದರ ಅಧ್ಯಯನ ಮೇಲುವರ್ಗದವರಿಗೆ ಮೀಸಲು. ಶೂದ್ರರು ಅದನ್ನು ಕಲಿಯುವ ಮಾತಿರಲಿ. ಸಂಸ್ಕೃತ ಶ್ಲೋಕಗಳನ್ನು ಕೇಳಿಸಿಕೊಳ್ಳುವಂತೆಯೂ ಇರಲಿಲ್ಲ. ಅಪ್ಪಿತಪ್ಪಿ ಕೇಳಿಸಿಕೊಂಡ ಕಿವಿಗೆ ಕಾದ ಸೀಸ ಬಿಡುವ ಪಾಪಕ್ಷಮೆಯ ಮಹಾಶಿಕ್ಷೆ. ನಮ್ಮ ದೇಶದಲ್ಲಿ ಅತ್ಯಂತ ಅವಮಾನ ಅನ್ಯಾಯಗಳಿಗೆ ಗುರಿಯಾದವರೆಂದರೆ ಪಂಚಮರು, ಶೂದ್ರರು ಹಾಗೂ ಸ್ತ್ರೀಯರು. ಧರ್ಮವು ಮೇಲುವರ್ಗದವರಿಗೆ ವರ, ಶೂದ್ರರಿಗೆ ಶಾಪ. ಶೂದ್ರರಿಗೆ ದೇವಾಲಯಕ್ಕೆ ಪ್ರವೇಶವಿಲ್ಲ. ಅವರು ದೇವರಲ್ಲಿ ನೇರವಾಗಿ ತಮ್ಮ ಅಂತರಂಗ ನಿವೇದನೆ ಮಾಡಿಕೊಳ್ಳುವ ಅವಕಾಶವಿಲ್ಲ. ಅವರಿಗೆ ಪಾಪ ಭಿನ್ನಾಹಕ್ಕು ಬಾಯಿ ಇಲ್ಲದಂತಾಗಿತ್ತು. ಮೇಲುವರ್ಗದವರ ಹುಸಿ ಮಡಿವಂತಿಕೆ ಸ್ಪೃಶ್ಯ ಭಾವದ ವೃಕ್ಷ ಬಿಟ್ಟ ವಿಷಫಲವಿದು. ಕೆಳವರ್ಗದವರು ಮಧ್ಯವರ್ತಿಯಾಗಿ ಪೂಜಾರಿಯನ್ನು ಆಶ್ರಯಿಸುವುದು ಅನಿವಾರ್ಯವಾಗಿತ್ತು. ಹೀಗಾಗಿ ಅವರು ಶೋಷಣೆಯ ಖಡ್ಗಕ್ಕೆ ಕೊರಲೊಡ್ಡಲೇಬೇಕಿತ್ತು. ಇದು ಸರಿ ಎನ್ನಿಸಿದ ದಲಿತರು ಕೆಲವರು ಅಂತರಂಗ ನಿವೇದನೆಗೆ ವಾಮಾಚಾರದ ಮಾರ್ಗವನ್ನೂ ಹಿಡಿದರು. ಮಾರಿ ಮಸಣಿಗಳ ಪೂಜಿಸಿ ಮೂಢನಂಬಿಕೆ ಅಂಧಶ್ರದ್ಧೆಗಳ ಉಪಾಸಕರಾಗಿ ಬಿಟ್ಟರು. ಸಮಾಜದಲ್ಲಿ ತಾಂಡವಾಡುತ್ತಿದ್ದ ತಾರತಮ್ಯದ ಭೇದ ಜನರಲ್ಲಿ ಪರಸ್ಪರ ಸಹದೌರ್ಯಕ್ಕಿಂತ ದ್ವೇಷ ಮತ್ಸರ್ಯಗಳನ್ನು ಬೆಳೆಸಿತ್ತು. ಸ್ನೇಹದ ಕೊಂಡಿಗಳು ಕಳಚಿ ಬಿದ್ದು ಮಾನವರ ನಡುವೆ ಕಂದಕಗಳು ಬಿದ್ದವು. ಇಲ್ಲಿ ಮೂಡಿದ ಧರ್ಮಗಳು ಈ ಅಂತರವನ್ನು ಕಡಿಮೆ ಮಾಡಲು ಎಷ್ಟೇ ಪ್ರಯತ್ನಿಸಿದರೂ ಫಲಕಾರಿಯಾಗಲಿಲ್ಲ. ಜಾತಿಯನ್ನೇ ಧರ್ಮವೆಂದು ಭ್ರಮಿಸಿದ ಜನ ಸಹಜವಾಗಿ ದಿಕ್ಕು ತಪ್ಪಿದರು. ಆಗ ಮೂಡಿಬಂದ ಧಾರ್ಮಿಕ ಸಾಹಿತ್ಯವೂ ಸಹ ಜನಮನವನ್ನು ಒಂದಾಗಿ ಬೆಸೆಯುವ ಬದಲು ಈ ಅಂತರವನ್ನು ಒಡಕನ್ನು ದೃಢಗೊಳಿಸಿತು. ಯಾವುದು ಇಹ ಪರ ಸಾಧಕ, ಯಾವುದು ವೈಚಾರಿಕವಾಗಿ ಲೇಸಾದದ್ದು, ಯಾವುದು ವ್ಯಕ್ತಿಧರ್ಮ ಮತ್ತು ರಾಷ್ಟ್ರಧರ್ಮಕ್ಕೆ ಪೂರಕ ಎಂಬುದನ್ನು ಅದು ಸ್ಪಷ್ಟಪಡಿಸಲಿಲ್ಲ. ಪರಿಣಾಮವಾಗಿ ಅಲ್ಲೂ ಸಹ ಗೊಂದಲ. ನಿರ್ದಿಷ್ಟ ಧರ್ಮ ಮಾರ್ಗ ಸೂಚಿ ಇಲ್ಲದೆ ಭಾರತೀಯರ ಭಾವೈಕ್ಯತೆಗೆ ಭಂಗ ಉಂಟಾಯಿತೆಂಬುದು ಐತಿಹಾಸಿಕ ಸತ್ಯ. ಭಾರತೀಯರಲ್ಲಿದ್ದ ಅನೇಕ ಮತ ಸಂಪ್ರದಾಯಗಳು ಪರಕೀಯರ ಪ್ರವೇಶಕ್ಕೆ ಅನುಕೂಲ ಒದಗಿಸಿದವು. ಭಾರತದ ವಾಯುವ್ಯ ಮತ್ತು ಪಶ್ಚಿಮದ ಕಡೆಯಿಂದ ನುಗ್ಗಿದ ಅನೇಕ ದಾಳಿಕಾರರು ಈ ಒಡಕಿನ ವಾತಾವರಣವನ್ನು ದುರುಪಯೋಗಪಡಿಸಿಕೊಂಡರು. ನಮಗೆ ಪ್ರಸ್ತುತವೆನಿಸುವ ಪ್ರಸಂಗವೆಂದರೆ ಕ್ರಿಸ್ತಶಕ 1003 ಸುಮಾರಿಗೆ ಮಹಮ್ಮದ್ ಗಜ್ನಿ ಸತತವಾಗಿ ನಡೆಸಿದ ದಂಡಯಾತ್ರೆಗಳು. ಕೇವಲ 20 ವರ್ಷಗಳಲ್ಲಿ 18 ಸಲ. ಆತ ಹಿಂದೂ ದೇವಸ್ಥಾನಗಳ ವೈಭವವನ್ನು ಕೇಳಿದ್ದ. ಅವು ಅಪಾರ ಐಶ್ವರ್ಯದ ಆಗರಗಳು ಎಂಬುದನ್ನು ಅರಿತಿದ್ದ. ಅಂತೆಲೇ ಆತ ದಾಳಿಯಿಟ್ಟ ಕೂಡಲೇ ಅವನು ಸಾಲು ಸಾಲಾಗಿ ಲೂಟಿ ಮಾಡಿದ. ಆ ಒಂದೊಂದು ದೇವಾಲಯದಲ್ಲಿ ಅವನಿಗೆ ಸಿಕ್ಕ ಐಶ್ವರ್ಯದ ಮೊತ್ತವನ್ನು ಕೇಳಿದರೆ ನಂಬುವುದು ಕಷ್ಟ. ಮಧುರಾ ದೇವಸ್ಥಾನದಲ್ಲಿ 16 ಪೌಂಡ್ ತೂಕದ ಮರಕತ ಮಣಿ, 4580 ಮಣ ಬಂಗಾರದ ಆಭರಣ ಹಾಗೂ ಪಾತ್ರೆಗಳು, 200 ಮಣ ಬಂಗಾರದ ಗಟ್ಟಿ, 2000 ಮಣ ಬೆಳ್ಳಿ, 20 ಮಣ ರತ್ನಾಭರಣಗಳು, ವಜ್ರೇಶ್ವರ ದೇವಾಲಯದಲ್ಲಿ 7 ಲಕ್ಷ ದೀನಾರಗಳು, ಆ ಕಾಲದ ಚಿನ್ನದ ನಾಣ್ಯಗಳು, 70 ಮಣ ತೂಕದ ಚಿನ್ನ ಬೆಳ್ಳಿ ಪಾತ್ರೆಗಳು, 200 ಮಣ ಚಿನ್ನದ ಗಟ್ಟಿ, 200 ಮಣ ಬೆಳ್ಳಿಯ ಗಟ್ಟಿ, 20 ಮಣ ರತ್ನದಾಭರಣಗಳು ಇತ್ಯಾದಿ.
ಗಜ್ನಿ ಮಹಮ್ಮದ್ ಇಂತಹ ಅನರ್ಘ್ಯ ಐಶ್ವರ್ಯದ ಕೊಳ್ಳೆಯನ್ನು ತನ್ನ ದೇಶಕ್ಕೆ ಒಯ್ದು ಪ್ರದರ್ಶಿಸಿದಾಗ ಅಲ್ಲಿಯವರು ಕೊಳ್ಳೆ ಹೊಡೆಯುವ ಅವನ ಸೈನ್ಯಕ್ಕೆ ಸೇರಲು ಸಾಲುಗಟ್ಟಿ ನಿಂತರಂತೆ. ಮುಖ್ಯ ಲೂಟಿ ತಾನು ಹೊಡೆದು ನಂತರ ಅಲ್ಲಿನ ಸಂಪತ್ತಿನ ಅಂಕಲಾಯ್ದುಕೊಳ್ಳಲು ಸೈನಿಕರಿಗೆ ಬಿಡುತ್ತಿದ್ದನೆಂದು ಕಾಣುತ್ತದೆ. ಅಬ್ಬಾ, ಕೇಳಿದರೆ ಮೈ ನೆವಿರೇಳುತ್ತದೆ. ಇದು ಕಲ್ಪನೆಯಲ್ಲ, ಇತಿಹಾಸ ಸಾರಿ ಹೇಳುವ ಸತ್ಯ ಸಂಗತಿ. ಬಸವಣ್ಣ ಇತಿಹಾಸ ಬಲ್ಲವನಾಗಿದ್ದ. ಅಷ್ಟೇ ಅಲ್ಲ, ವ್ಯಾಪಕವಾಗಿ ದೇಶಾಟನೆ ಮಾಡಿ ವಸ್ತುಸ್ಥಿತಿಯನ್ನು ಅರಿತವನಾಗಿದ್ದ. ಜೊತೆಗೆ ಆತ ಒಳ್ಳೆಯ ಸಮಾಜಶಾಸ್ತ್ರಜ್ಞ. ತನ್ನ ಸುತ್ತಮುತ್ತಣ ಬದುಕನ್ನು ಸೂಕ್ಷ್ಮ ಸಂವೇದನಾಶೀಲ ಚಿಂತಕನಾಗಿ ಗಮನಿಸಿದ್ದ. ಮಾನವನ ಮನೋಲೋಕದ ಪರಿಚಯವೂ ಆತನಿಗೆ ಚೆನ್ನಾಗಿ ಇದ್ದುದರಿಂದ ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ. ರೋಗ ಪತ್ತೆಯಾದರೆ ಚಿಕಿತ್ಸೆ ಸುಲಭ ತಾನೇ. ವರ್ಗರಹಿತ ವರ್ಣರಹಿತವಾದ ಸಮಾನ ಹಿತೋಪದೇಶವುಳ್ಳ ಸಮಾಜ ರಚನೆ ಆತನ ಉದ್ದೇಶವಾಗಿತ್ತು. ಮಾನವರ ನಡುವೆ ತಾರತಮ್ಯವನ್ನು ಬೆಳೆಸುವ ಯಾವುದೇ ಸಿದ್ಧಾಂತವನ್ನು, ಸಾಮಾಜಿಕ ವ್ಯವಸ್ಥೆಯನ್ನು ಆತ ಹೀಗೆಳೆದ. ಅರ್ಥ ಕಳೆದುಕೊಂಡು ಬರಿಯ ಡಂಬಾಚಾರವಾಗಿರುವ ಅಮಾಯಕರ ಶೋಷಣೆಯ ತಂತ್ರವಾಗಿ ಉಳಿದ ಅಂಥ ವ್ಯವಸ್ಥೆಗಳಲ್ಲಿ ದೇಗುಲ ಸಂಸ್ಕೃತಿಯೂ ಒಂದಾಗಿತ್ತು. ದೇವಾಲಯಗಳ ಮೂರ್ತಿ ಪೂಜೆ ಕ್ರಮೇಣ ಯಾಂತ್ರಿಕವಾಗಿ, ಶುಷ್ಕವಾಗಿ, ಅರ್ಥಹೀನವಾಯಿತು. ದೇವಸ್ಥಾನದಲ್ಲಿರುವ ತನಕ ಪ್ರಸನ್ನ ಭಾವನೆ, ಹೊರಗೆ ಬಂದಾಗ ಯಥಾಸ್ಥಿತಿ ಕ್ಷುದ್ರತನ. ಇಂಥ ಇಬ್ಬಂದಿ ಬದುಕು ಜನರದಾಯಿತು. ಹೋಗಲಿ, ದೇವಸ್ಥಾನಕ್ಕೆ ಬಂದಾಗಲಾದರೂ ಮನಸ್ಸು ದೇವರ ಕಡೆಗಿರುವುದೇ? ಬಸವಣ್ಣನವರು ಹೇಳುವಂತೆ, ದೇವರ ಎದುರಿಗಿದ್ದರೂ ನಮಗೆ ಹೊರಗೆ ಬಿಟ್ಟು ಬಂದ ಕೆರದ ಚಿಂತೆ. ಹಾಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ತನ್ನ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ. ಜೊತೆಗೆ ನಮ್ಮ ದೇವರ ಕಲ್ಪನೆಯಾದರೂ ಎಂತಹದ್ದು? ಮಾನವ ಎಲ್ಲ ದೌರ್ಬಲ್ಯಗಳನ್ನೂ ಆರೋಪಿಸಿದ ಮಾನವಕಾರ. ಅದು ಕರಗುವ ದೈವ, ಕೊಳೆಯುವ ದೈವ, ಒಡೆಯುವ ದೈವ, ಪ್ರಸಂಗ ಬಂದರೆ ಮಾರುವ ದೈವ. ಏಕೆಂದರೆ ಅವು ಲಕ್ಷಾಂತರ ರೂಪಾಯಿ ಬೆಲೆಯ ಅಪೂರ್ವ ಕಲಾಕೃತಿಗಳು. ಇಂತಹ ದೈವದ ಆರಾಧನೆಯನ್ನು ತಾನೇ ಕೈಯಾರೆ ಮಾಡುವ ಅವಕಾಶವಿದೆಯೇ? ಇಲ್ಲ. ಮಧ್ಯವರ್ತಿಯೊಬ್ಬ ಬೇಕು. ಆ ಕಾಲುವೆಯ ಮೂಲಕವೇ ಇವನ ಭಕ್ತಿ ದೇವರಲ್ಲಿಗೆ ಹರಿಯಬೇಕು. ದೇವರ ಅನುಗ್ರಹ ಭಕ್ತನಲ್ಲಿಗೆ ಸಾಗಿ ಬರಬೇಕು. ಆದರೆ ಅದನ್ನು ಕಾಲುವೆಯೇ ಕುಡಿದು ಬಿಟ್ಟರೆ? ಆದ್ದರಿಂದ ಪೂಜೆಯನ್ನು ಪ್ರತಿಯೊಬ್ಬರೂ ತಾವೇ ಮಾಡಬೇಕು. ಅದನ್ನು ಇನ್ನೊಬ್ಬರಿಂದ ಮಾಡಿಸಬಾರದು. ತಾನುಂಬ ಊಟವನ್ನು ತಾಪಡುವ ರತಿಸುಖವ ಹೆರವರಿಂದ ಮಾಡಿಸಬಹುದೇ ಎಂದು ಪ್ರಶ್ನಿಸಿದರು ಶರಣರು. ಜೊತೆಗೆ ಇಂಥ ವೈಭವದ ದೇವರ ದರ್ಶನ ಪ್ರಸಾದಗಳು ದೀನ ದಲಿತರಿಗೆ ದೊರಕುವುದೇ? ಅವನು ದುಡ್ಡುಳ್ಳವರ ದೈವವಾಗಿ ಬಿಟ್ಟನು. ಏಕೆಂದರೆ ದೇವರನ್ನು ಬಡವರಾಧಾರಿಯಾಗಲು ಬಿಡಲಿಲ್ಲ ವ್ಯವಸ್ಥೆ. ಜನರಲ್ಲಿ ತಾರತಮ್ಯ ತೋರುವ ಮುಕ್ತ ವಾತಾವರಣವಿಲ್ಲದ ದೇವಾಲಯಗಳು ಏಕೆ ಎಂದು ವಿಚಾರವಂತರು ಪ್ರಶ್ನಿಸುವಂತಾಯಿತು. ಇದಲ್ಲದೆ ಇಂಥ ದೇವರನ್ನು ಆರಾಧಿಸುವ ಜನರ ಮನಸ್ಥಿತಿ ಎಂಥದ್ದು? ದೇವರು ತಮ್ಮ ಕಷ್ಟಕೋಟಲೆಗಳನ್ನು ನೀಗುವ ಆಪದ್ಬಾಂಧವನೆಂದು ಬಗೆದರು. ಅವನ ಮನವೊಲಿಸಲು ಕೊಡುವ ಲಂಚ ಈ ಪೂಜೆ, ಪುರಸ್ಕಾರ, ಕಾಣಿಕೆಗಳು. ಪಾಪ ಪರಿಹಾರಕ್ಕೆ ಪೂಜೆ, ಆಸೆಯ ಈಡೇರಿಕೆಗೆ ವ್ರತ, ಬೇಡುವವಂ ಭಕ್ತನೇ ಎಂದು ಪ್ರಶ್ನಿಸಿ, ಪೂಜೆಯೆಂದರೆ ಬೇಡುವುದಲ್ಲ ಕೊಡುವುದು ಎಂದು ನಂಬಿ ನಡೆದ ಬಸವಣ್ಣನವರಿಗೆ ಇದು ಮುಜುಗರ ಉಂಟು ಮಾಡಿತ್ತು. ಮಾನವನ ಇಂತಹ ಅಲ್ಪತನವನ್ನು ಜೇಡರ ದಾಸಿಮಯ್ಯನಂತವರು ಲೇವಡಿ ಮಾಡಿರುವುದು ಇದಕ್ಕಾಗಿಯೇ. ಎಡರಡಸಿದಲ್ಲಿ ಮೃಡ ನಿನ್ನ ನೆನೆವರು, ಅಡಗಿಸಿದ್ದ ವಿಪತ್ತು ಕೊನೆಯಾಗಲೊಡನೆ ನಿನ್ನ ನೆಡಹಿಯೂ ಕಾಣರು ಕಾಣ ರಾಮನಾಥ. ಜೀವ ದೇವರ ಬೆಸುಗೆಯ ದಿವ್ಯ ಮಾಧ್ಯಮವಾಗಬೇಕಾಗಿದ್ದ ದೇವಸ್ಥಾನಗಳು ತಮ್ಮ ತಪ್ಪು ನಡವಳಿಕೆಯಿಂದಾಗಿ ಅವರನ್ನು ದೂರ ಮಾಡುವಂತೆ ಆದುದು ದುರ್ದೈವ. ದೇವರ ಸೆರೆಯಾಳ್ ದೇಗುಲ ಸೆರೆಮನೆ ಕಾವಲು ಪೂಜಾರಿ ಎಂಬ ಕುವೆಂಪು ಅವರ ಮಾತು ಇದನ್ನೇ ಮಾರ್ಮಿಕವಾಗಿ ನುಡಿದಿದೆ.
ಜಗತ್ತು ಅಪಾರ ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಮೂಗುಬ್ಬಸ ಪಡುತ್ತಿದ್ದಾಗ ಭಗವತ್ ಕೃಪಾಶಕ್ತಿ ಒಂದು ಜ್ಯೋತಿಯಾಗಿ ಭೂಮಿಗೆ ಇಳಿಯಿತಂತೆ. ಅದು ಆವರಿಸಿದ್ದ ಕತ್ತಲೆಯನ್ನೆಲ್ಲ ಹೊಡೆದಟ್ಟಿ ಜನಮನದ ಒಳಗೆ ಹೊರಗೆ ಜ್ಞಾನ ಪ್ರಕಾಶವನ್ನು ತುಂಬಲಿತ್ತು. ಆ ಭರವಸೆಯಲ್ಲಿಯೇ ಜನರು ಅದನ್ನು ಸ್ವಾಗತಿಸಲು ಬಂದರು. ಅಷ್ಟು ಹೊತ್ತಿಗೆ ಪೂಜಾರಿ ಕಿರುಗಂಟನಾದ ಹೊಮ್ಮಿಸುತ್ತಾ ಬಂದ. ನಡುವೆ ನಿಂತ. ಆ ದಿವ್ಯ ಜ್ಯೋತಿಯನ್ನು ನಂದಿಸಿ ಬೂದಿ ಮಾಡಿ ಆ ಬೂದಿಯನ್ನು ಮಹಿಮೆಯ ಕೊಂಡಾಡಿ ಕಾದಿದ್ದ ಜನರ ಹಣೆಗೆ ಅದನ್ನು ಹಚ್ಚಿ ಮತ್ತೆ ಅವರನ್ನು ಅಂಧಕಾರಕ್ಕೆ ತಳ್ಳಿದನು. ಕುವೆಂಪು ಅವರ ಈ ಒಡಂಬನೆಯ ಮಾತುಗಳು ಅಂದಿನ ಪರಿಸ್ಥಿತಿಯನ್ನು ಮಾರ್ಮಿಕವಾಗಿ ಮನಗಾಣಿಸುತ್ತವೆ. ಪಾಪಭೀತಿಯಿಂದ ಘಾಸಿಗೊಂಡ ಜನರನ್ನು ಅಪರಾಧ ಕ್ಷಮೆಗಾಗಿ ಇಂತಹ ಪೂಜೆ ಮಾಡಿಸು, ಇಂತಿಷ್ಟು ಕಾಣಿಕೆ ಒಪ್ಪಿಸು ಎಂದು ಶೋಷಿಸುವ ಮಧ್ಯವರ್ತಿಗಳು ಹೆಚ್ಚಿದರು. ದೇಗುಲಗಳೆಂದರೆ ಕೃತಿಮದ ಆಗರ, ಮೋಸದ ಜಾಲವಾಗಿ ಬಿಟ್ಟವು. ಬಲಿಯಾದವು ದೀನದಲಿತ ಜೀವಿಗಳು. ದೇವರ ಹೆಸರಿನಲ್ಲಿ ನಡೆಯುತ್ತಿದ್ದ ಅನಾಚಾರ ಡಂಬಾಚಾರಗಳು ಅಸಹ್ಯ ಹುಟ್ಟಿಸುವಂತಿದ್ದವು. ಇನ್ನೊಂದು ಅಮಾನುಷವಾದ ನಡವಳಿಕೆಯೆಂದರೆ ಶೂದ್ರರಿಗೆ ದೇಗುಲ ಪ್ರವೇಶವಿಲ್ಲವಾದದ್ದು. ಇದನ್ನು ಕಂಡ ಬಸವಣ್ಣ ಮಮ್ಮಲ ಮೊರಗಿದರು. ವಾಸ್ತವವಾಗಿ ಬಸವಣ್ಣ ದೇಗುಲ ಸಂಸ್ಕೃತಿಯ ಪರಂಪರೆಗೆ ಸೇರಿದವನು. ಅವನು ಪೌರೋಹಿತ್ಯ ಯಜ್ಞ ಯಾಗಾದಿಗಳನ್ನು ನಿರಂತರವಾಗಿ ಆಚರಿಸುವ ಅಗ್ರಹಾರದ ಬದುಕಿನಿಂದ ಮೂಡಿಬಂದವನು. ಅಂದಿನ ಪರಿಸ್ಥಿತಿಯ ಮಹಾಪೂರದಲ್ಲಿ ಹುಲ್ಲುಕಡ್ಡಿಯಾಗಿ ತೇಲಿ ಹೋಗುವ ಲಘು ವ್ಯಕ್ತಿತ್ವ ಅವನದಾಗಿರಲಿಲ್ಲ. ಪ್ರವಾಹದ ಎದುರು ಈಸುವ ಸಾಹಸ ಪ್ರವೃತ್ತಿ ಆತನದಾಗಿತ್ತು. ಬಸವಣ್ಣ ಒಬ್ಬ ಕಲ್ಪನಾವಿಲಾಸಿಯಲ್ಲ, ಕನಸುಣಿಯೂ ಇಲ್ಲ. ಅಪ್ಪಟ ವಾಸ್ತವವಾದಿ. ಕಣ್ಣಿಗೆ ಕಾಣದ್ದನ್ನು, ಕೇವಲ ಭ್ರಾಮಕ ಸಂಗತಿಗಳನ್ನು ಅವು ಎಷ್ಟೇ ಆಕರ್ಷಕವಾಗಿದ್ದರೂ ಆಧರಿಸಲಿಲ್ಲ. ಆತನೊಬ್ಬ ಅಸಾಧಾರಣ ಕ್ರಿಯಾತ್ಮಕ ತತ್ವಜ್ಞಾನಿ. ತನ್ನ ಬದುಕನ್ನೇ ಪ್ರಯೋಗಶಾಲೆಯಾಗಿ ಮಾಡಿಕೊಂಡು ಜೀವನಾದರ್ಶಗಳನ್ನು ಜ್ಞಾನಾನುಭವಗಳ ನೆಲೆಯಿಂದ ಗುರುತಿಸಿದವನು. ಬದುಕಿನಲ್ಲಿ ಅವನ್ನು ಅಳವಡಿಸಿ ನಡೆದವರು, ಅದರಂತೆ ನುಡಿದವನು. ಮಾನವನ ಹಿತ ಸಾಧನೆಗೆ ದೇಗುಲ ಸಂಸ್ಕೃತಿ ಕಾಲೋಚಿತವಲ್ಲವೆಂಬುದನ್ನು ಬಸವಣ್ಣ ಕಂಡುಕೊಂಡನು. ಅದು ಮೂಲದಲ್ಲಿದ್ದ ಎಲ್ಲ ಆದರ್ಶಗಳನ್ನು ನೀಗಿಕೊಂಡು ಅಲ್ಲಿನ ಆಚರಣೆಗಳು ಶುಷ್ಕ ಹಾಗೂ ಯಾಂತ್ರಿಕವೆನ್ನಿಸಿದ್ದವು. ಅಲ್ಲಿನ ಸವಕಲುತನ ಹಾಗೂ ಅರ್ಥಹೀನತೆ ಬೇಸರ ತರುತ್ತಿದ್ದವು. ಅದರಲ್ಲಿ ತಾರತಮ್ಯ ಭೇದಭಾವವನ್ನು ಬಿತ್ತುವ ಅವರನ್ನು ನಿರ್ವೀರ್ಯರಾಗಿಸುತ್ತಿದ್ದ. ಇದರಿಂದ ಜನರಿಗೆ ಅಪಕಾರವೇ ಹೆಚ್ಚು ಎನ್ನಿಸಿದ್ದು ಸಹಜವೇ. ಎಂಥವೇ ಉದಾತ್ತ ಉದ್ದೇಶವುಳ್ಳ ಆಚರಣೆಯಾಗಿರಲಿ, ಮನುಷ್ಯ ತನ್ನ ಸ್ವಾರ್ಥ ಬುದ್ಧಿ, ಸಂಕುಚಿತ ದೃಷ್ಟಿ, ಆಲಸ್ಯ ಮನೋಭಾವ ಮೊದಲಾದ ದೌರ್ಬಲ್ಯಗಳಿಂದ ಕ್ರಮೇಣ ಮೂಲೋದ್ದೇಶಕ್ಕೆ ವಿರುದ್ಧವಾದ ನಿಲುವ ತಳೆಯುವುದೂ ಉಂಟು. ಆಗ ಆಚರಣೆ ಬೇರೆ ದಾರಿ ಹಿಡಿಯುತ್ತದೆ. ವ್ಯವಸ್ಥೆಗಳು ವಿಕೃತಗೊಳ್ಳುವುದು ಹೀಗೆ. ಆಗ ಜ್ಞಾನಿಗಳು ಅದನ್ನು ವಿಡಂಬಿಸಿ ಟೀಕಿಸಿ ಎಚ್ಚರಿಸಬೇಕಾಗುತ್ತದೆ. ಕಲ್ಲನಾಗರವನ್ನು ಪೂಜಿಸಿ ದಿಟದ ನಾಗರವನ್ನು ಕೊಲ್ಲುವ, ಉಣ್ಣುವ ಜಂಗಮನ ಹೋಗೆಂದು ಕಳಿಸಿ ಉಣದ ಲಿಂಗಕ್ಕೆ ಬೋನ ಮಿಡಿಯುವವ ಜನರ ಅರ್ಥಹೀನ ಆಚರಣೆಯನ್ನು ಟೀಕಿಸಿದ ಬಸವಣ್ಣನವರು ದೇವಸ್ಥಾನದಲ್ಲಿ ಆಗುತ್ತಿದ್ದ ನಡವಳಿಕೆಗಳನ್ನು ಸಹಿಸಿಕೊಳ್ಳುವುದು ಹೇಗೆ ಸಾಧ್ಯ? ಅಲ್ಲಮ ಪ್ರಭುದೇವನೂ ಸಹ ದೇಗುಲ ಸಂಸ್ಕೃತಿಯನ್ನು ತನ್ನ ವಚನಗಳಲ್ಲಿ ವಿಡಂಬಿಸಿದ್ದಾರೆ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ, ಕಲ್ಲ ಮೇಲೆ ಕಡೆದರೆ ಆ ದೇವರೆತ್ತ ಹೋದದೋ, ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ತಪ್ಪದು. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇಕೆ? ಎರಡಕ್ಕೆ ಹೇಳಿಲ್ಲಯ್ಯ ಗುಹೇಶ್ವರ, ನೀ ಕಲ್ಲಾದರೆ ನಾನೇನಪ್ಪೆನು? ಮುಂದೆ ತೋಂಟದ ಸಿದ್ಧಲಿಂಗ ಶಿವಯೋಗಿ ಬಸವಣ್ಣನವರ ವಾದವನ್ನು ಸಮರ್ಥಿಸುವುದು ಹೀಗೆ: ದೇಹವೇ ದೇಗುಲ, ಕಾಲೇ ಕಂಬ, ಶಿರಸ್ಸೇ ಶಿಖರ ನೋಡ, ಹೃದಯ ಕಮಲ ಕರ್ಣಿಕಾವಾಸವೇ ಸಿಂಹಾಸನ, ಮಹಾಘನ ಪರತತ್ವವೆಂಬ ಪ್ರಾಣಲಿಂಗವ ಮೂರ್ತಿಗೊಳಿಸಿ. ಬಸವಣ್ಣ ಈ ಹದಗೆಟ್ಟ ವ್ಯವಸ್ಥೆಯನ್ನು ಕುಟ್ಟಿ ಕೆಡವಲು ಹೋಗಲಿಲ್ಲ. ಅದೊಂದು ಹಾಳು ಮನೆ, ತಾನೇ ಬಿದ್ದು ಹೋಗುತ್ತದೆ ಎಂದು ಆತನಿಗೆ ಗೊತ್ತಿತ್ತು. ಆದರೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಚಿಂತಿಸಿದ.
ಆತ ಚಿಂತಿಸಿದ್ದು ಸರ್ವರಿಗೂ ಸಮಾನಾವಕಾಶ ಕೊಡುವ ಪ್ರಜಾಪ್ರಭುತ್ವ ತತ್ವದ ತಳಹದಿಯುಳ್ಳ ಪ್ರಗತಿಶೀಲ ವ್ಯವಸ್ಥೆ. ಅದೇ ಸಮಾನತೆಯ ನೆಲಗಟ್ಟಿನ ಮೇಲೆ ನಿಲ್ಲಿಸಿದ್ದ ಅದ್ವೈತ ಸಿದ್ಧಾಂತ. ಇಷ್ಟಲಿಂಗೋಪಾಸನೆ ತನ್ನರಿವೇ ಗುರುವಾಗಿ, ತನ್ನಂತರಂಗವೇ ದೇವರ ನೆಲೆಯಾಗಿ, ಚಿತ್ಶಕ್ತಿಯೇ ಆರಾಧ್ಯ ದೈವವಾಗುವ ಅನುಪಮ ಸಿದ್ಧಾಂತ. ಆದರ್ಶಗಳನ್ನು ಮುಂದಿಡುವುದು ದೊಡ್ಡದಲ್ಲ, ಅವು ಎಷ್ಟರ ಮಟ್ಟಿಗೆ ಆಚರಣೆಗೆ ಯೋಗ್ಯ ಮತ್ತು ಅವುಗಳ ಮೌಲ್ಯ ಎಷ್ಟರ ಮಟ್ಟಿಗೆ ಸಾರ್ವಕಾಲಿಕ, ಸಾರ್ವಜನಿಕ ಎಂಬುದು ಮುಖ್ಯವಾಗುತ್ತದೆ. ಬಸವಣ್ಣ ಮುಂದುವರಿಸಿದ ಈ ವ್ಯವಸ್ಥೆಯನ್ನು ಜನ ಯಾವ ಪೂರ್ವಗ್ರಹಿಕೆ ಪಕ್ಷಪಾತಗಳಿಲ್ಲದ ನಿರಾಳ ಮನದಿಂದ ಸ್ವಾಗತಿಸಿ ಅಳವಡಿಸಿಕೊಂಡಿದ್ದರೆ ಮನುಕುಲವೆಲ್ಲ ಒಗ್ಗೂಡಿ ಉದ್ಧಾರ ಮಾರ್ಗವನ್ನು ಹಿಡಿದು ಸಾಗುತ್ತಿತ್ತು. ಆತ ಹೇಳಿದ್ದು ಇಷ್ಟೇ: ದೇವರನ್ನು ಹೊರಗೆ ಗುಡಿ ಗುಂಡಾರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಹುಡುಕುವುದಕ್ಕಿಂತ ನಮ್ಮೊಳಗೆ ಕಾಣಬಹುದು. ನಿರ್ಮಲ ಮನಸ್ಸಿನ ನಿಷ್ಕಾಮ ಪ್ರೀತಿಯೇ ಭಕ್ತಿ. ಅದರಿಂದ ದೇವರನ್ನು ಆರಾಧಿಸಬೇಕು. ತನ್ನ ಹೃದಯ ಸಿಂಹಾಸನದಲ್ಲಿ ಅವನನ್ನು ಕಂಡುಕೊಂಡ ನಂತರ ಸುತ್ತಮುತ್ತಲಿನವರಲ್ಲೆಲ್ಲ ಅವನನ್ನೇ ಕಾಣುವ ವಿಶಾಲ ದೃಷ್ಟಿ ಸಮನಿಸುತ್ತದೆ. ಅವರಿಗೆ ಹಿತವಾಗುವಂತೆ ನಡೆದುಕೊಳ್ಳುವುದೇ ಪೂಜೆ ಎಂಬ ಭಾವನೆ ತಾನಾಗಿಯೇ ಬರುತ್ತದೆ. ಆಗ ನಾನೊಂದು ಸುರಿಗೆಯನು ಏನೆಂದು ಹಿಡಿಯುವೆನು, ಏನ ಕಿತ್ತೇನರಿವೆನು, ಜಗವೆಲ್ಲ ನೀನಾಗಿಪ್ಪೆ ಜೇಡರ ದಾಸಿಮಯ್ಯ ಎಂಬ ಮನಸ್ಥಿತಿ ಸಿದ್ಧಿಸುತ್ತದೆ. ಅಂಥವನ ಮಾತು, ಕ್ರಿಯೆ ಎಲ್ಲವೂ ಸಾರ್ವಕಾಲಿಕ ಪೂಜೆಯಾಗಿ ಬಿಡುತ್ತದೆ. ನಮಗೆ ಬೇಕಾದದ್ದು ಕಾಶಿ, ಕೇದರ, ಶ್ರೀಶೈಲದ ಲಿಂಗಗಳಲ್ಲ. ಜನರ ದೇಹಗಳೆಲ್ಲ ದೇಗುಲಗಳಾಗಬೇಕು. ಕೋಟಿ ಕೋಟಿ ಜೀವ ಚೈತನ್ಯಗಳೆಲ್ಲ ನಡೆಲಿಂಗಗಳಾಗಬೇಕು. ಅದು ಹೇಗೆ? ಅಂತಸ್ಥವಾದ ದೈವೀ ಕಳೆಯನ್ನು ಸಂಸ್ಕಾರದಿಂದ ಉದ್ದೀಪಿಸಿ ವಿಕಾಸಗೊಳಿಸಿಕೊಳ್ಳುವುದು, ಶಿವಸಂಪನ್ನರಾಗುವುದು. ಇದಕ್ಕೆ ಹುಡುಕಾಟ ಮಾಡಬೇಕಾದದ್ದು ಹೊರಗಲ್ಲ, ಒಳಗೆ. ತನ್ನಲ್ಲೇ ಇರುವ ದೇವನನ್ನು ಆರಾಧಿಸಲು ಯಾರ ಅಡ್ಡಿಯಿದೆ? ಅಲ್ಲಿ ಯಾರ ಮಧ್ಯಸ್ಥಿಕೆಯೂ ಬೇಕಿಲ್ಲ. ಅಲ್ಲಿ ಮಡಿ ಮೈಲಿಗೆ, ಸ್ಪರ್ಶಾಸ್ಪೃಶ್ಯ ಭಾವವಿಲ್ಲ. ಮಂತ್ರ, ತಂತ್ರ, ಕಾಣಿಕೆ, ಮುಡಿಪು ಯಾವುದೂ ಇಲ್ಲ. ಪ್ರತಿಯೊಬ್ಬನೂ ಅವನವನ ಯೋಗ್ಯತಾನುಸಾರ ಕೈಯಾರೆ ಮನಸಾರೆ ಆರಾಧಿಸಿ ಧನ್ಯರಾಗಬಹುದು. ಬದುಕಿನ ಬಹುಮೂಲ್ಯ ಅವಕಾಶಗಳಿಂದ ವಂಚಿತರಾಗಿ ಮೂಲೆಗುಂಪಾಗಿದ್ದ ದೀನದಲಿತರನ್ನು, ಶೂದ್ರರನ್ನು ಬಸವಣ್ಣ ಹತ್ತಿರ ಕರೆದು ಅವರ ಕಣ್ಣೀರೊರೆಸಿ, ಆ ಹೊರಗಿನ ದೇಗುಲ ಬೇಡ, ದೇವರಿಗಾಗಿ ಅಲ್ಲಿ ಇಲ್ಲಿ ಅಲೆದು ಧಾವತಿ ಪಡದಿರಿ, ನಿಮ್ಮ ದೇಹವೇ ದೇಗುಲ, ಅಲ್ಲೇ ದೇವನಿದ್ದಾನೆ ಕಾಣಿರಿ ಎಂದು ಹತಾಶರಾದವರಲ್ಲಿ ವಿಶ್ವಾಸವನ್ನು, ಆಶಾ ಜ್ಯೋತಿಯನ್ನು ಹಚ್ಚಿಟ್ಟ ಬಸವಣ್ಣ ಅವರ ಬದುಕಿನ ಭಾಗ್ಯವಿಧಾತನಾದ. ತಾನು ಜನತೆಯ ಮುಂದಿಟ್ಟ ಭಕ್ತಿ ನಿವೇದನೆಗೆ ಯುಕ್ತವಾದ ಮುಕ್ತ ವ್ಯವಸ್ಥೆಯ ರೂಪುರೇಷೆಗಳನ್ನು ಬಸವಣ್ಣ ಈ ವಚನದಲ್ಲಿ ಮನದಟ್ಟು ಮಾಡಿಕೊಟ್ಟಿದ್ದಾನೆ.